ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. 5ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಭಿತ್ತಿ ಪತ್ರ ಬಿಡುಗಡೆ ಸಮಾರಂಭ ಮತ್ತು ಸಮ್ಮೇಳನ ಕುರಿತಂತೆ ಮಹಿಳಾ ಮುಖಂಡರ ಸಭೆ ಪಟ್ಟಣದ ಕಸಾಪ ಕಚೇರಿ ಆವರಣ, ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ಪಟ್ಟಣದಲ್ಲಿ ಶನಿವಾರ ಸಂಜೆ ಜರುಗಿತು. ಕನ್ನಡಾಂಬೆ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಸಮಾಜ ಸೇವಕರಾದ ಹಾಗೂ ಮಹಿಳಾ ಮುಖಂಡರಾದ ಕಾಶಿಬಾಯಿ ರಾಂಪುರ, ಸಂಗಮ್ಮ ದೇವರಹಳ್ಳಿ, ಪ್ರತಿಭಾ ಅಂಗಡಿಗೇರಿ, ಗಿರಿಜಾ ಕಡಿ, ಚೈತನ್ಯ ಮುದ್ದೇಬಿಹಾಳ, YH ವಿಜಯಕರ ಮತ್ತು ಪ್ರಾಸ್ತಾವಿಕವಾಗಿ ಅಂಬಿಕಾ ಕರಕಪ್ಪಗಳು ಮಾತನಾಡಿದರು. ಈ ವೇಳೆ ಸಮ್ಮೇಳನದ ಭಿತ್ತಿ ಪತ್ರವನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಪುರಸಭೆ ಸದಸ್ಯೆ ಭಾರತಿ ಪಾಟೀಲ, ರೇಖಾ ಕೊಂಡಗುಳಿ, ಕಾಶಿಬಾಯಿ ಬಿರಾದಾರ, ರಿಯಾನಾ ನದಾಬ್, ನೀಲಮ್ಮ ಛಲವಾದಿ ಸೇರಿದಂತೆ ಮತ್ತು ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್, ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ, ಸಾಹಿತಿಗಳು, ವಿವಿಧ ಸಂಘಟನೆಯ ಮಹಿಳಾ ಮುಖಂಡರು ಉಪಸ್ಥಿತರಿದ್ದರು. ರುಕ್ಮಿಣಿ ಸೇಬಿನಕಟ್ಟಿ ಪ್ರಾರ್ಥಿಸಿದರು, ಶೈಲಾ ಗೊಂಗಡಿ ಸ್ವಾಗತಿಸಿದರು, ಸುಮಲತಾ ಗಡಿಯಪ್ಪನವರ್ ನಿರೂಪಿಸಿದರು, ಮಹಾದೇವಿ ಹಿರೇಮಠ್ ವಂದಿಸಿದರು. ಇದು ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ಪಟ್ಟಣದಲ್ಲಿ ಜರುಗಿತು. ಇನ್ನು ಕೊನೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಮಾತನಾಡಿದರು. ಒಂದು ಹಬ್ಬ ಹರಿದಿನ ಇತ್ತು ಅಂತಂದ್ರ ಯಾವ ರೀತಿ ನಾವು ಸಡಗರದಿಂದ ನಾವು ತಾಯಂದಿರು ಮಾಡ್ತೀವಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇದು ಕೂಡ ನಮ್ಮ ಒಂದು ಹಬ್ಬ ಅಂತ ನಾವು ಎಲ್ಲರೂ ತಿಳ್ಕೊಂಡು, ನಮ್ಮ ಮನೆಯ ಹಬ್ಬ ಅಂತ ನಾವೆಲ್ಲರೂ ತಿಳ್ಕೋಬೇಕು. ಆ ರೀತಿ ಒಂದು ಸಡಗರ ಸಂಭ್ರಮದಿಂದ ನಾವೆಲ್ಲರೂ ತಾಯಂದಿರು ಮುಂದೆ ಬಿದ್ದ ಕೇಶಿಂದ ಏನದ ನಮ್ಮ ಒಂದು ಲೋಕಲ್ ಮುದ್ದೇಬಿಹಾಳದಲ್ಲಿಯೇ ನಡೀತಾ ಇರುವಂತ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಪ್ರತಿಯೊಬ್ಬ ತಾಯಂದಿರು ಅವರು ಇವರು ಅಂತ ಅನ್ಲಾರ್ದೇನೆ ಇವತ್ತಿನ ದಿನ ನಮ್ಮ ಇಷ್ಟು ಜನರನ್ನು ಕೂಡಿಸ್ಬೇಕು ಅಂತಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಅವ್ರು ಓಡಾಡಿದ್ದಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ಕೂಡ ಇಂಥ ಒಂದು ಕಾರ್ಯಕ್ರಮಗಳು ಉದಾಹರಣೆಗಳು. ನಾವು ಮನೆಯಾಗ ಇದ್ದೀವಂತಂದ್ರೆ ಭಾಳ ಅದ್ರ ನಮ್ಮ ಗಂಡ್ರಿಗೆ, ಹೆಂಡ್ರಿಗೆ, ಮಕ್ಕಳಿಗೆ ಇಷ್ಟು ಮಾತ್ರ. ಅವ್ರಿಗೆ ನಾವು ಪ್ರೀತಿ ತೋರಿಸ್ಬೋದು, ನಮಗೆ ಅವ್ರ ಪ್ರೀತಿ ತೋರಿಸ್ಬೋದು. ಈಗ ಅವ್ರನ್ನ 10 ಜನ 10 ಕಡೆ ಕರೀತಾರ ಅಂತಂದ್ರೆ ಎಲ್ಲರ ಜೊತೆ ಎಂಥ ಸ್ವಭಾವದವರೇ ಇದ್ರು, ಯಾರೇ ಆಗಿದ್ರು ಅವ್ರ ಜೊತೆ ಹೊಂದಿಕೊಂಡು ಸಂಘಟಿತರಾಗಿದ್ದಾರೆ. ಒಂದು ಒಳ್ಳೇದಿರ್ಲಿ, ಕೆಟ್ಟದಿರ್ಲಿ, ಸಣ್ಣದಿರ್ಲಿ, ದೊಡ್ಡದಿರ್ಲಿ, ಅಲ್ಲಿ ಹೋಗಿ ಮುಂದಾಳತ್ತು ವಹಿಸಿಕೊಂಡ ಕೇಸಿಂದ ಕರಿಬೇಕು, ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ಅಲ್ಲ. ಇಲ್ಲಿ ನಮ್ಮ ಸಾಕಷ್ಟು ಜನ ಸಂಘಟಿತರಿದ್ದಾರೆ, ಸಾಕಷ್ಟು ಜನ ಹಿರಿಯರು ಅನುಭವಸ್ಥರಿದ್ದಾರೆ. ಇಂಥ ಎಲ್ಲ ಹಿರಿಯರ ಅನುಭವದ ಸಂಘಟನೆಯಿಂದ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಆಗಲು ಸಾಧ್ಯ. ಹೇಳಿದ್ರಿ, ಈಗ ಕನ್ನಡ ಸಾಹಿತ್ಯ ಪರಿಷತ್ ಇವತ್ತ ನಡೆಸಬೇಕಾದ್ರೆ ಯಾರು ಈ ರೀತಿ ಮಹಿಳಾ ವೇದಿಕೆ ರೆಡಿ ಮಾಡಿರ್ಲಿಲ್ಲ ಅಂತ. ಕಾಮರಾಜಣ್ಣ ಬಿರಾದಾರ ಅತಿ ಸೌಮ್ಯವಾಗಿರ್ತಾರೆ, ನಿಮ್ಗೆ ಗೊತ್ತಿದೆ ಅದೆಲ್ಲ. ಸೌಮ್ಯ ಆಗಿದ್ಕೊಂಡು ಯಾರ್ಯಾರ್ಲಿದ್ದ ಏನೇನು ಕೆಲಸ ತಗೋಬೇಕಂತ ಅವರು ತುಂಬಾ ಜಾಣರು. ಅದೇ ರೀತಿಯಾಗಿ ನಮ್ಮ ಮಹಿಳಾ ವೇದಿಕೆಯನ್ನ ರೆಡಿ ಮಾಡಿಕೊಟ್ಟಿದ್ದಾರೆ. ಇವತ್ತು ವೇದಿಕೆ ಮೇಲೆ ಕುಳಿತವರು ದೊಡ್ಡವರಲ್ಲ, ನಿಮಗೆಲ್ಲರಿಗಿಂತ ಚಿಕ್ಕವರೇ ನಾವು ಮೇಲಿದ್ದೀವಿ. ಯಾಕೆ ಗೊತ್ತಾ, ಇವ್ರು ಓಡಾಡಿ ಕೆಲಸ ಮಾಡಲಿ ಅಂತ ನಮಗೆ ವೇದಿಕೆ ಹಚ್ಚಿದ್ರು ಅವರು. ಅದೇ ರೀತಿಯಾಗಿ ನಾವು ಕೂಡ ಓಡಾಡ್ತೀವಿ. ಇದು ಪಕ್ಷ ಜಾತಿ ಭೇದ ಎಲ್ಲವನ್ನು ಮರೆತು ಮಾಡೋದೇ ಕನ್ನಡಾಂಬೆಯ ತೇರನ್ನ ನಾವೆಲ್ಲರೂ ಎಳಿಬೇಕಾಗ್ಯದ. ಇವತ್ತು ಸಾಕಷ್ಟು ನಾವು ಸಮಾಜದಲ್ಲಿ ರಾಜಕೀಯವಾಗಿ ಮುಂದೆ ಬೆಳೆದಿರ್ತಾರೆ, ಸಂಘ ಸಂಸ್ಥೆಗಳಿಂದ ಬೆಳೆದಿರ್ತಾರೆ. ಇವತ್ತು ಸಾಕಷ್ಟು ಮುದ್ದೇಬೇಳ ಅಂದ್ರೆ ನಾನು ಪ್ರತಿ ತಿಂಗಳ ಬೆಂಗಳೂರಿಗೆ ಮೀಟಿಂಗ್ ಹೋಗ್ತಾ ಇರ್ತೀನಿ. ರಾಜ್ಯದಲ್ಲಿ ಹೋಗಿ ತಲೆ ಎತ್ತಿ ನಿಲ್ತಾರೆ, ಯಾವುದೋ ಒಂದು ಸಾಧನೆ ಮಾಡ್ತಾರೆ ಅಂದ್ರೆ ಅದು ನಮ್ಮ ಭಾರತದವರೇ. ಅದೆಲ್ಲವನ್ನು ತಿಳ್ಕೊಂಡಿರುವಂತ ನಮ್ಮ ಮುದ್ದೇಬೇಳದ ಯುವಕರು ತುಂಬಾ ಜಾಣರು. ಅದಕ್ಕೋಸ್ಕರ ಸಾಹಿತ್ಯದೊಳಗೆ ತಮ್ಮ ಮೆಲುಕನ್ನ ಹಾಕ್ತಿರುವಂತ ಸಾಹಿತಿಗಳಲ್ಲದಾದ್ರೂ ಕೂಡ ಕಾಮರಾಜಣ್ಣ ಬಿರಾದಾರ ಸಣ್ಣ ವಯಸ್ಸಿನಲ್ಲೇ ಈ ಒಂದು ಸ್ಥಾನವನ್ನ ಪಡೆದಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಅವರ ಬೆನ್ನೆಲುಬಾಗಿ ಇಡೀ ನಮ್ಮ ಸಿಟಿಯಲ್ಲಿರುವಂತ ಅಥವಾ ನಮ್ಮ ತಾಲೂಕಿನ ಎಲ್ಲ ಹಿರಿಕರು ಕೂಡ ಅವ್ರ ಜೊತೆಯಲ್ಲಿದ್ದಾರೆ. ಇವತ್ತು ನಮಗೆ ಏನು ಕೊಡ್ತಾರೆ, ಒಬ್ಬೊಬ್ಬರಿಗೆ ವೇಷಭೂಷಣ ಹಾಕೊಂಬ ಅಂತ ಹೇಳ್ತಾರ. ಅದಕ್ಕೆ ನಾ ಹೇಳ್ತೀನಿ, ಒಂದೊಂದು ಅವ್ರವ್ರ ಸಂಘದಾಗ ಸೀರೆ ಅವ್ರವ್ರ ಚಾಯ್ಸ್ ಮಾಡ್ಕೊಂಡು ಹಾಕೊಂಬಂದ್ರ ಅವ್ರಿಗೆ ಒಂದು ಪ್ರಶಸ್ತಿ ಪ್ರಮಾಣ ಕೊಡ್ತೀವಿ ಅಂತೇಳಿ ನಮ್ಗೆ ಹೇಳಿದ್ರು. ಅದಕ್ಕೆ ನಾವೇನಂದ್ವಿ, ಒಂದೊಂದು ಸಂಘ ಈ ಸದ್ಯ ನೋಡ್ರಿ ಎಲ್ಲ ಒಂದೊಂದು 10 12 ಆಮೇಲೆ ಒಂದು 20 ಕೂಡಿಕೆ ಒಂದು ಒಕ್ಕೂಟ ಅಂತೇಳಿ ಸಂಘರು ಮಾಡಿರ್ತಾರ. ಅದಕ್ಕೆ ನೀವು ಯಾರು ಅದಿರಿ ಅಂತ ತಿಳ್ಕೊಂಡು ಒಂದೊಂದು ಗ್ರೂಪ್ ಬೇರೆ ಮಾಡ್ಕೊಂಡು ವೇಷಭೂಷಣ ಹಾಕೊಂಬರ್ರಿ, ಸೀರೆ ಚಾಯ್ಸ್ ಮಾಡ್ಕೊರಿ. ಯಾಕೆ ಹಳದಿ ಇರಬೇಕು, ಕೆಂಪು ಇರಬೇಕು,
ಆಮೇಲೆ ಅದ್ರ ತಕ್ಕಂತೆ ನಿಮ್ಗೆ ಆ ವೇಷಭೂಷ ಹಾಕೊಂಬರ್ರಿ. ಅದಕ್ಕೆ ಅವರು ಅಧ್ಯಕ್ಷರು ಕಮಾಂಡರು ಅದಕ್ಕೆ ಏನು ಪ್ರಶಸ್ತಿ ಕೊಡ್ತಾರ ನಮ್ಗೆ ಇನ್ನೂ ಹೇಳಿಲ್ಲ, ಕೊಡ್ತೀವಿ ಅಂತ ಹೇಳ್ಯಾರ. ಅದಕ್ಕೆ ಯಾರು ಅದಕ್ಕೆ ಚೆನ್ನಾಗಿ ಬಂದಿರ್ತೀರಿ ಅವ್ರಿಗೆ ಪ್ರಶಸ್ತಿ ಕೊಡ್ತೀವಿ ಅಂದ್ರ ಸಾಯಂಕಾಲ. ಅದಕ್ಕೆ ನಾ ಅಂತೀನಿ ಮಕ್ಕಳಿಗೂ ಮಾಡ್ರಿ, ಮಕ್ಕಳಿಗೆ ಸಾಲ ಹೇಳಿರ್ತಾರೆ ಕರೆ, ನೀವು ಒಂಚೂರು ಮಾಡ್ರಿ ಅಂತ ನನಗೆ ಅನಿಸಿಕೆ ಹೇಳಕತ್ತೀನಿ. ಅದಾದ ಮೇಲೆ ಸುಮಾರು ಒಂದು 5-6 ವರ್ಷ ಬಹಳ ಹಿಂದುಳಿದಿತ್ತು, ಅಂದ್ರೆ ಸ್ವಲ್ಪ ಎಲ್ಲೋ ಕುಂಠಿತವಾಗಿತ್ತು ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಎಲ್ಲ ಕಡೆ ಎಲ್ಲ ತಾಲೂಕು ಸಾಹಿತ್ಯ ಸಮ್ಮೇಳನ ನಡಿಬೇಕಾದ್ರೆ ನಮಗನ್ನಿಸ್ತಿತ್ತು, ಯಾಕೆ ನಮ್ಮ ತಾಲೂಕಿನಲ್ಲೂ ಕೂಡ ಸಾಹಿತ್ಯ ಸಮ್ಮೇಳನ ಯಾಕೆ ಯಾರೂ ತಲೆ ಕೆಡಿಸ್ಕೋತಿಲ್ಲ ಅಂತ ಹೇಳಿ ನಾವು ವಿಚಾರ ಮಾಡಿದಾಗ ಜಿಲ್ಲಾಧ್ಯಕ್ಷರಿಗೆ ಒಂದ್ಸರಿ ಅಂದೆ, ನೋಡೋಣ ಹೊಯ್ಯ ಹೊಯ್ಯ ಹೊಯ್ ಕನ್ನಡ ನಾಡಿಗೆ ಬಾರಣ್ಣ, ನಾಡಿನ ಚೆಲುವ ನೋಡಣ್ಣ, ಕನ್ನಡ ನಾಡಿಗೆ ಬಾರಣ್ಣ, ನಾಡಿನ ಚೆಲುವ ನೋಡಣ್ಣ, ಕನ್ನಡ ನಾಡಿನ ದೇವತೆಯಾದ ಭುವನೇಶ್ವರಿಯ ನೋಡಣ್ಣ, ಕನ್ನಡ ನಾಡಿನ ದೇವತೆಯಾದ ಭುವನೇಶ್ವರಿಯ ನೋಡಣ್ಣ, ಕನ್ನಡ ನಾಡಿಗೆ ಬಾರಣ್ಣ, ನಾಡಿನ ಚೆಲುವ ನೋಡಣ್ಣ, ಗಂಧದ ನಾಡು ಮೈಸೂರು, ಚಿನ್ನದ ನಾಡು ಕೋಲಾರ. ಎಲ್ಲರನ್ನ ಮೊದಲು ಮಾಡಿ ಅವರ ಸ್ನೇಹಿತರ ಬಳಗ ಆಯ್ತು, ಮುದ್ದೇವಾದ ಸಮಸ್ತ ಜನರು, ನಮ್ಮ ಹೆಣ್ಣು ಮಕ್ಕಳನ್ನ ಮೊದಲು ಮಾಡಿ ಗಂಡು ಮಕ್ಕಳನ್ನ ಮೊದಲು ಮಾಡಿ ಪ್ರತಿಯೊಬ್ಬರು ಹಗಲು ರಾತ್ರಿ ಅಲ್ಲೇ ಅವ್ರಿಗೊಂದು ಸಂಘಟನೆ ಇದ್ರಿ. ಪ್ರತಿಯೊಬ್ರು ಇಷ್ಟು ಚೆನ್ನಾಗಿ ಆಡಳಿತ ಮಾಡಬೇಕು, ನಾವು ಸಕ್ಸಸ್ ಆಗ್ಬೇಕು. ಇದ್ರನ್ನ ಏನ್ ಮಾಡ್ಬೇಕಪ್ಪ, ನಾವು ಬರೀ ಕಾರ್ಯಕ್ರಮವನ್ನ ಮಾಡಿ ಬರೀ ಅದನ್ನ ಸಕ್ಸಸ್ ಮಾಡಿ ತೋರಿಸಿದ್ರೆ ಮಾತ್ರ ಇದು ಯಶಸ್ವಿ ಆಗಲ್ಲ. ಎದಕ್ಕೆ ನಾವು ಮಾಡ್ತಾ ಇದ್ದೀವಿ? ಕನ್ನಡ ನುಡಿ ಅಂದ್ರೆ ಏನು, ಕನ್ನಡ ನಾಡು ಅಂದ್ರೆ ಏನು, ಕನ್ನಡ ಜಲ ಅಂದ್ರೆ ಏನು, ಅದರ ಅರ್ಥ ನಮ್ಮ ತಾಯಂದಿರಿಗೆ ಬಂತು ಅಂದ್ರ ಅದನ್ನ ಮಾಡೋದಕ್ಕೆ ಒಂದು ಪ್ರಾಮುಖ್ಯತೆ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಾಗ್ತಾ ಇದೆ, ಏನ್ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ? ನನಗೆ ಒಂದು ವಿಚಿತ್ರ ಅನಿಸ್ತಂತಂದ್ರೆ, ನಾನು ಬೆಂಗಳೂರಲ್ಲಿ ಬರ್ತಾರೆ, ನಮ್ಮ ಕರ್ನಾಟಕದಲ್ಲಿ ಬರುತ್ತಲ್ಲ ರಾಜ್ಯ, ಅದು ಕರ್ನಾಟಕ ಜರುಗ್ತಾ ಇದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತು. ಆ ಸಮ್ಮೇಳನ ಹೆಂಗ್ ಜರುಗಬೇಕು? ಈ ಮುಂಚೆ 4 ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಹಾಗೆ ಹೋಗಿವೆ. ಅವೆಲ್ಲ ಇತಿಹಾಸದ ಪುಟ ಸೇರಿವೆ. ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಅವುಗಳನ್ನ ಆ ಬುತ್ತಿಯನ್ನ ಮೆಲುಕು ಹಾಕ್ತಾ ಇರ್ತಾರೆ. ಹಾಗೇನೆ ಕೂಡ ಈ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಮಾದರಿಯಾಗುವಂತೆ ಹಿಂದಿನ ಕಾರ್ಯಕ್ರಮಗಳಿಗಿಂತಲೂ ಈ ಒಂದು ಸಮ್ಮೇಳನ ಯಶಸ್ವಿಯಾಗಿ ಜರುಗಬೇಕಂತೇಳಿ ಸುಮಾರು 15 ದಿನಗಳ ಹಿಂದಿನಿಂದನೂ ಕೂಡ ದಿನಾಲೂ ಒಂದೊಂದು ಚಟುವಟಿಕೆಗಳನ್ನ ಮಾಡ್ತಾ ಈ ಸಮ್ಮೇಳನದ ದಿನಕ್ಕೆ ನಾವೆಲ್ಲರೂ ಹತ್ರ ಬಂದಿದ್ದೀವಿ. ಪುರುಷರಿಂದನ್ನ ಏನನ್ನ ಸಾಧಿಸಕ್ಕಾಗೋದಿಲ್ಲ, ಜೊತೆ ಮಹಿಳೆಯರಿದ್ರೇ ಕೂಡ ಆ ಒಂದು ಸಮ್ಮೇಳನ ಆಗ್ಲಿ ಒಂದು ಕಾರ್ಯಕ್ರಮಕ್ಕಾಗಲಿ ಒಂದು ಯಶಸ್ವಿ ಆಗ್ತದ ಅಂತ ಹೇಳಿ ಅನ್ನೋ ಮಾತನ್ನ ನಾನು ಇಲ್ಲಿ ಇಚ್ಛಿಸ್ತಾ, ಇನ್ನೂ ಹೆಚ್ಚು ಸಹೋದರಿಯರು ತಾಯಂದಿರನ್ನ ತಾವೆಲ್ಲರೂ ಕರೆದುಕೊಂಡು ಬರಬೇಕು. ಇನ್ನು ಈಗ ನಮ್ಮ ಗಿರ್ಜಾಕವ್ರು ಹೇಳೋದಾಗ ಹೇಳಿದರು, ಬೆಳಗ್ಗೆ ಹೋಗೋತ್ನ್ಯಾಗ ಯಜಮಾನ್ರದು ಇಲ್ಲೇ ಕೆಲಸ ಇರ್ತೈತಿ, ಯಾರು ಯಜಮಾನರು ಅಲ್ಲಿ ಬೇರೆ ಕಡೆ ಹೋಗೋದು ಇರೋದಿಲ್ಲ. ಬರೀ ಹೆಣ್ಮಕ್ಳಿಗೆ ಅಷ್ಟೇ ಬಾ ಅಂತ ಹೇಳಿಲ್ಲ ನಾವು, ಅವ್ರ ಯಜಮಾನ್ರಿಗೂ ಇಲ್ಲೇ ಬಾ ಅಂತ ಹೇಳಿ. ಆ ಯಜಮಾನ್ರು ಹಿಡ್ಕೊಂಡೆ ಬೆಳಗ್ಗೆಯಿಂದ ನಾಷ್ಟ, ರಾತ್ರಿ ಊಟದ ತನಕ, ರಾತ್ರಿ 11 ಗಂಟೆ ತನಕ ಊಟದ ವ್ಯವಸ್ಥೆ ಇರ್ತೈತಿ. ಅಲ್ಲಲ್ಲಿ ಮೆರವಣಿಗೆಯಲ್ಲಿ ನೀರಿನ ವ್ಯವಸ್ಥೆ ಇರ್ತೈತಿ, ಯಾವುದೇ ತೊಂದರೆ ಇರೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ತಾವೆಲ್ಲರೂ ಸೇರಿ ಈ ಕನ್ನಡದ ತೀರನ್ನು ಇಳಿಯುವಂಥ ಕೆಲಸ ಮಾಡಬೇಕು. ಅದರ ನಂತರ ಈಗ ಸ್ವಸಹಾಯ ಗುಂಪಿನ ಸಹೋದರರನ್ನು ಕರೆದುಕೊಂಡು ಬರಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಅದರ ಜೊತೆಗೆ ಆಗಮಿಸಿರುವಂಥ ಅಂಗನವಾಡಿಯ ಸಹಾಯಕರಿಗೆ, ಅದೇ ರೀತಿಯಾಗಿ ಬಂದಿರುವಂಥ ಎಲ್ಲರಿಗೂ ಧನ್ಯವಾದ. ಪ್ರಧಾನ ಮಂತ್ರಿಗಳನ್ನು ಕಂಡಿದ್ದೇವೆ, ಮುಖ್ಯಮಂತ್ರಿಗಳನ್ನು ಕಂಡಿದ್ದೇವೆ. ಈ ರಾಷ್ಟ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂಥ ಅರ್ಥಮಂತ್ರಿಗಳನ್ನು ಕಂಡಿದ್ದೇವೆ. ಅನೇಕ ಜನ ಸ್ವಾತಂತ್ರ್ಯ ಹೋರಾಟ ಚೆನ್ನಮ್ಮನಂತವರನ್ನ, ಮಹಾತ್ಮ ಫೂಲೆ ಅಂಥವ್ರು ಎಲ್ಲರನ್ನು ಕಂಡಿದ್ದೇವೆ. ನಾನು ಯಾಕೆ ಈ ಮಾತನ್ನ ಹೇಳಕತ್ತೀನಿ ಅಂದ್ರೆ, ಅದೆಲ್ಲದಕ್ಕೂ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ. ನೀವು ಆ ಸಮಾಜದಲ್ಲಿ ಸಂಸ್ಕಾರ ಬರಬೇಕಾದ್ರೆ ನಮಗೆ ಇಂಥ ಸಮ್ಮೇಳನಗಳ, ಇಂಥ ವಿಚಾರಗಳ ಅವಶ್ಯಕತೆ ನಮಗಿದೆ.